ಮಂಡ್ಯ ನಗರದ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿರುವ ಶ್ರೀ ಮುನೇಶ್ವರ ದೇವಾಲಯ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಉದ್ಯಾನವನದ ವಾಯುವಿಹಾರಿ ಸ್ನೇಹಿತರ ಒಕ್ಕೂಟ ಆಯೋಜಿಸಿದ್ದ ಶಿವರಾತ್ರಿ ವ್ರತಾಚರಣೆ ಪ್ರಯುಕ್ತ ಅನ್ನಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬಳಿಕ ಮಾತನಾಡಿದ ಮುಡಾ ಮಾಜಿ ಸದಸ್ಯ ಎಂ ಕೃಷ್ಣಣ್ಣ, ಕಳೆದ 20 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆರಂಭಗೊಂಡು ವರ್ಷ ಕಳೆದಂತೆ ಸುಮಾರು 15,000 ಮಂದಿಗೆ ಪ್ರಸಾದ ವಿನಿಯೋಗ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ವಾಯುವಿಹಾರಿ ಸ್ನೇಹಿತರ ಸಹಕಾರದಿಂದ ಮತ್ತು ಶ್ರೀ ಮುನೇಶ್ವರ ಭಕ್ತಾದಿಗಳಿಂದ ಆರ್ಥಿಕ ನೆರವು ದವಸಧಾನ್ಯ ರೂಪದಲ್ಲಿ ಸಮರ್ಪಿಸಿ ದೇವರ ಕೃಪೆಗೆ ಮತ್ತು ಜನರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಎಂದು ಸ್ಮರಿಸಿದರು. ಪ್ರತಿ ವರ್ಷ ಅನ್ನಸಾರ್ಪಣೆ ಪ್ರಸಾದ ಸ್ವೀಕರಿಸಲು ಭಕ್ತಾದಿಗಳು ಹೆಚ್ಚಾಗುತ್ತಿದ್ದಾರೆ ಹಿನ್ನೆಲೆಯಲ್ಲಿ ದಾನಿಗಳು ಮತ್ತು ಎಲ್ಲರ ಸಹಕಾರದಿಂದ ಅನ್ನಸಾರ್ಪಣಾ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಕಳೆದ 20 ವರ್ಷಗಳಿಂದ ನಾವೆಲ್ಲ ವಾಯುವಿಹಾರಿ ಒಕ್ಕೂಟದ ಸ್ನೇಹಿತರು ಈ ಮುನೇಶ್ವರ ಸ್ವಾಮಿಯ ಅನ್ನದಾಸೋಹದ ಈ ಪುಣ್ಯ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಪುಣ್ಯ ಕಾರ್ಯಕ್ಕೆ ನಗರದ ವಿವಿಧೆಡೆಯ ಸ್ನೇಹಿತರು ಮತ್ತು ಈ ಮುನೇಶ್ವರ ಸ್ವಾಮಿಯ ಭಕ್ತಾದಿಗಳು ಉದಾರವಾಗಿ ಅದು ಹಣದ ರೂಪದಲ್ಲಿ ದವಸ ಧಾನ್ಯದ ರೂಪದಲ್ಲಿ ಕೂಡ ನಮಗೆ ನೆರವಾಗ್ತಾ ಇದ್ದಾರೆ. ಈ ಎಲ್ಲರ ಯಶಸ್ಸು ಅವರು ಕೊಡುವಂಥ ಸಹಕಾರದಿಂದ ನೆರವೇರ್ತಾ ಇದೆ ಅಂತ ನಾನು ಹೇಳೋದಕ್ಕೆ ತಮಗೆ ಇಷ್ಟಪಡ್ತೇನೆ. ಭಾಳ 20 ವರ್ಷಗಳ ಕೆಳಗಡೆ ಭಾಳ ಸಣ್ಣದಾಗಿ ಆರಂಭವಾದಂಥ ಈ ಅನ್ನದಾಸೋಹ ಇವತ್ತು ಒಂದು 15,000 ಜನ ಭಾಳ ಸಂತೃಪ್ತಿಯಿಂದ ಪ್ರಸಾದ ಸ್ವೀಕರಿಸಿ ಅರಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ. ಆ ಎಲ್ಲ ಇದು ಪ್ರತಿಫಲ ಅವರು ಕೊಡುವಂಥ ದೇಣಿಗೆ ಮತ್ತು ಆ ಧಾನ್ಯಗಳಿಗೆ ರೂಪದಲ್ಲಿ ಸಲ್ಲುತ್ತೆ. ಇದರ ಹಿಂದೆ ನಮ್ಮೆಲ್ಲ ಸ್ನೇಹಿತರ ಪರಿಶ್ರಮ ಇದೆ. ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಅನ್ನದಾಸೋಹವನ್ನು ನಿರ್ವಹಿಸಿಕೊಳ್ತಾ ಬರ್ತಾರೆ. ಶಾಸಕ ಪಿ. ರವಿಕುಮಾರ್ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ನೌಕರರು, ಸಿಬ್ಬಂದಿಗಳು, ವಕೀಲರು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಅಕ್ಕಪಕ್ಕದ ವಾರ್ಡ್ಗಳ ನಾಗರಿಕರು, ಗ್ರಾಮಸ್ಥರು ಸೇರಿದಂತೆ ಸುಮಾರು 15,000ಕ್ಕೂ ಹೆಚ್ಚು ಮಂದಿ ಪ್ರಸಾದ ಹಾಗೂ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಉದ್ಯಾನವನದ ವಾಯು ಸ್ನೇಹಿತರ ಒಕ್ಕೂಟದ ಪದಾಧಿಕಾರಿಗಳು, ದಾನಿಗಳು ಪಾಲ್ಗೊಂಡಿದ್ದರು.